ಸೋಮಾರಿತನ ಕೆಟ್ಟ ಸ್ವಭಾವವಲ್ಲ, ಅದು ಶಕ್ತಿ ತಪ್ಪು ದಿಕ್ಕಿನಲ್ಲಿ ಹೋಗೋದರ ಲಕ್ಷಣ. ಸೋಮಾರಿತನ ಬಂದರೆ ನಾವು ನಮ್ಮ ಮೇಲೆ ಕೋಪ ಮಾಡ್ಕೊಳ್ತೀವಿ, ಆದರೆ ಅದು ಪರಿಹಾರವಲ್ಲ. ಮೊದಲು ಸೋಮಾರಿತನಕ್ಕೆ ಕಾರಣ ಹುಡುಕಿ. ದಣಿವು, ಭಯ, ಗೊಂದಲ. ಒಂದೇ ಸಲ ದೊಡ್ಡ ಕೆಲಸ ಬೇಡ, ಚಿಕ್ಕ ಕೆಲಸ ಆರಂಭಿಸಿ. ಪರಿಪೂರ್ಣ ಅನ್ನೋ ಭಾವನೆ ಸೋಮಾರಿತನ ಹುಟ್ಟಿಸುತ್ತದೆ. ಮಾಡ್ತೀನಿ ಅನ್ನೋದು ಸಾಕು, ಸಮಯಕ್ಕಿಂತ ಶಕ್ತಿ ಮುಖ್ಯ. ಶಕ್ತಿ ಇಲ್ಲದ ದಿನ ಸ್ವಲ್ಪ ಕೆಲಸ ಸಾಕು. ಚಲನೆ ಸೋಮಾರಿತನ ಕರಗಿಸುತ್ತದೆ. ನಿಂತು ನಡೆಯಿರಿ. ಮೊಬೈಲ್ ಮಿತಿ ಮಾಡಿ, ಅದು ಸೋಮಾರಿತನದ ದೊಡ್ಡ ಕಾರಣ. ನಿನ್ನನ್ನು ಹೋಲಿಸಬೇಡಿ. ನಿನ್ನ ಗತಿ ನಿನ್ನದು. ಪ್ರತಿದಿನ ಒಂದೇ ಚಿಕ್ಕ ಗೆಲುವು ಸೋಮಾರಿತನ ಸೋಲಿಸುತ್ತದೆ. ಸೋಮಾರಿತನ ನಿನ್ನ ಶತ್ರುವಲ್ಲ, ನಿನ್ನ ದೇಹ ಮತ್ತು ಮನಸ್ಸಿನ ಸಂದೇಶ.